ಡ್ರಿಪ್ಸ್ ಟ್ಯೂಬು ಬೆಂಡ್ ಆಗಿರ್ಬೇಕಮ್ಮ, ಅದಕ್ಕೆ ಹೋಗ್ತಿಲ್ಲ. ಸರಿ, ಅದು ಫಾಸ್ಟ್ ಆಗಿ ಹೋಗುವಾಗ ಮಾಡ್ತೀನಿ. ವೈದೇಹಿ ವೈದೇಹಿ ವೈದೇಹಿ. ದೇವಾಂಶ್ ದೇವಾಂಶ್ ದೇವಾ ದೇವಾಂಶ್ ದೇವಾಂಶ್ ಕಂದ, ಒಂದ್ ನಿಮಿಷ ಇರೋ. ಸ್ಟಾಪ್ ಇಟ್. ಬಾವಾ, ಬಂದ್ಬಿಟ್ಯಾ ಬಾವಾ? ನಮ್ಮ ಮಗುಗೇನೋ ಅಪಾಯ ಇದೆಯಂತೆ ಬಾವಾ, ಅದನ್ನ ಸಾಯಿಸಕ್ ನೋಡ್ತಿದಾರಂತೆ ಬಾವಾ. ಹೌದು ವೈದೇಹಿ, ನೋಡಲಿ ಆ ಡ್ರಿಪ್ಸ್ ಅಲ್ಲಿ ನಮ್ಮ ಮಗು ಪ್ರಾಣ ತೆಗೆಯೋ ವಿಷಯ ಇದೆ. ದೇವಾಂಶ್, ತಪ್ಪೆಲ್ಲ ನಂದೇ ವೈದೇಹಿ, ನನ್ನ ಕ್ಷಮಿಸು. ರಾಂಗ್ ರಿಪೋರ್ಟ್ಸ್ ನೋಡಿ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ನನ್ನ ಕ್ಷಮಿಸ್ಬಿಡು. ಡಾಕ್ಟರ್, ನನ್ನ ಮಗುಗೆ ಏನಾದರೂ ಆಯಿತು ಅಂದರೆ ನೀವು ಜೀವಂತವಾಗಿರಲ್ಲ. ಡಾಕ್ಟರ್ ಹೇಳಿ, ನನ್ನ ಮಗುಗೇನು ಆಗಲ್ಲ ಅಂತ ಹೇಳಿ. ಆ ಡ್ರಿಪ್ಸ್ ಹೋಗಿದ್ರು ನನ್ನ ಮಗುಗೆ ಮಾತ್ರ ಏನು ಆಗಲ್ಲ ಅನ್ನೋದನ್ನ ಹೇಳಿ. ಹೇಳಿ ಡಾಕ್ಟರ್. ಬಾವಾ, ಏನ್ ಹೇಳ್ತಾ ಇದ್ಯಾ? ಡ್ರಿಪ್ಸ್ ಬರ್ತಾ ಇರ್ಲಿಲ್ಲ ಬಾವಾ. ಅದನ್ನ ಹೇಳ್ಬೇಕು ಅಂತಾನೆ ನಾನು ಹೊರಗಡೆಗೆ ಬಂದೆ. ಆದ್ರೂ ಏನಾಯ್ತು ಬಾವಾ? ಇದು ಮಗು ಒಳ್ಳೇದಕ್ಕೇನೆ ಅಲ್ವಾ ಕೊಡ್ತಾ ಇರೋದು? ಡ್ರಿಪ್ಸು ಹೋಗ್ಲಿಲ್ವಾ? ನಿಜವಾಗ್ಲೂ ಹೋಗ್ಲಿಲ್ವಾ? ಹೌದು ಬಾವಾ, ಹೋಗಿಲ್ಲ. ಆ ದೇವ್ರೆ ನಮ್ಮ ಮಗುನ್ ಕಾಪಾಡ್ಬಿಟ್ಟ. ಅಷ್ಟಕ್ಕೂ ಏನಾಯ್ತು ಬಾವಾ? ಪ್ರಾಣ ಕಾಪಾಡಬೇಕಿರೋ ಡಾಕ್ಟರೇ, ನಮ್ಮ ಮಗು ಪ್ರಾಣ ತೆಗಿಬೇಕು ಅಂತ ಮಾಡ್ತಾ ಇರೋ ಈ ಕುತಂತ್ರದಲ್ಲಿ ಭಾಗಿಯಾಗಿದ್ದಾರೆ ವೈದೇಹಿ. ಈ ಡಾಕ್ಟರೇ. ದೇವಾಂಶ್, ಏನ್ ಹೇಳ್ತಿದ್ದೀರಾ? ಇನ್ನು ನಾಟಕ ಮಾಡಬೇಡಿ, ಹೇಳಿ ಯಾಕೆ ಕೆಲಸ ಮಾಡಿದ್ರಿ? ದೇವಾಂಶ್, ಮಗು ಸರಿಯಾಗಿ ಬೆಳೀತಿಲ್ಲ. ಅದು ಉಳಿದ್ರೆ ವೈದೇಹಿ ಪ್ರಾಣಕ್ಕೆ ಅಪಾಯ ಅಂತ ಹೇಳದ್ನಲ್ವಾ? ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಮ್ಮ ಮಗು ಗ್ರೋತ್ ಸರಿಯಾಗಿಲ್ಲ ಅಂತ ಹೇಳ್ತಿರೋದು ಸುಳ್ಳು. ನೀವು ತೋರಿಸಿರೋ ಸ್ಕ್ಯಾನಿಂಗ್ ರಿಪೋರ್ಟ್ ಸುಳ್ಳು. ಒರಿಜಿನಲ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ಮಗು ಆರೋಗ್ಯವಾಗಿದೆ ಅಂತ ಹೇಳ್ತಾ ಇರೋ ನಿಜವಾದ ರಿಪೋರ್ಟ್ಸ್. ಕೇಳು ದೇವಾಂಶ್, ದಬಾಯಿಸ್ ಕೇಳು. ಇದರ ಹಿಂದೆ ಇರೋಂಥ ಸೂತ್ರಧಾರಿ ಯಾರು ಅಂತ ಕೇಳು. ಏನ್ ಬಾವಾ ನೀನ್ ಹೇಳ್ತಾ ಇರೋದು? ಸುಳ್ಳು ರಿಪೋರ್ಟ್ ತೋರಿಸಿ ನಮ್ಮ ಮಗುನ ಸಾಯಿಸ್ಬೇಕು ಅಂತ ನೋಡ್ತಿದಾರ? ಯಾರು ಬಾವಾ? ಹೇಳಿ ಡಾಕ್ಟರ್, ಯಾಕೆ ಮಾಡಿದ್ರಿ ಹೀಗೆ? ಯಾರು ಮಾಡೋಕ್ ಹೇಳಿದ್ದು? ಹೇಳಿ. ಹೀಗೆ ಹೇಳಲ್ಲ ಬಾವಾ, ಪೊಲೀಸಿಗೆ ಹೇಳಿದ್ರೆ ಅವಾಗ ಹೇಳ್ತಾರೆ. ಒಂದು ಕ್ಷಣ ಯಾಮಾರಿದ್ರು ನಮ್ಮ ಮಗು ನಮ್ಮ ಪಾಲ್ಗೆ ಉಳಿತಾ ಇರಲಿಲ್ಲ ಡಾಕ್ಟರ್.
ಅದು ಅಲ್ಲದೆ ನನ್ನ ಕೈಯಲ್ಲೇ ಔಷಧಿ ತರಿಸ್ಕೊಂಡು ನನ್ನ ಕೈಗೆ ಪಾಪ ಅನ್ಸೋಕೆ ನೋಡ್ತಿದ್ದೀರಾ. ಅಷ್ಟಕ್ಕೂ ನಿಮ್ಮಂಥವ್ರು ಯಾವುದೇ ಕಾರಣಕ್ಕೂ ಡಾಕ್ಟರ್ ಆಗಿ ಉಳಿಬಾರ್ದು. ನೀವು ಹೇಳಲ್ಲ ಅಲ್ವಾ? ಇವಾಗಲೇ ಪೊಲೀಸರು ಕಾಲ್ ಮಾಡ್ತೀನಿ ರೀ. ಬೇಡ ದೇವಾಂಶ್, ಹಾಗೆ ಮಾಡಬೇಡ, ಹೇಳ್ತೀನಿ. ಇದನ್ನೆಲ್ಲ ಮಾಡಕ್ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ತಾಯಿಯವರೇ. ಅಮ್ಮನ? ನಮ್ಮಮ್ಮ? ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ಅತ್ತೆ ಯಾಕೆ ಹೀಗೆ ಮಾಡ್ತಾರೆ? ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಬಾವ. ಅತ್ತೆ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಅಪವಾದ ಅಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಬೇಕಾದ್ರೆ ಅವರನ್ನೇ ಕೇಳಿ ನೀವು. ಸಾರಿ ಕೌಸಲ್ಯ ಅವರೇ, ನಾನು ಹೇಳಬೇಕಾಗಿ ಬಂತು. ನಾನು ಹೀಗೆ ರಿಸ್ಕ್ ತಗೊಳಕ್ಕಾಗಲ್ಲ ಅಲ್ವಾ? ನಮ್ ಪ್ಲಾನ್ ಮುಂದುವರೆದಿದೆ ಅಲ್ವಾ? ನಾವ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಮುಂದುವರೆದಿದೆ. ಕೌಸಲ್ಯ, ಈ ಕೆಲಸ ನೀನ್ ಮಾಡ್ಸಿದ್ಯಾ? ಕೌಸಲ್ಯ ಹೇಗ್ ಮಾಡ್ಸಿದ್ಲು? ನಮ್ಮ ವಂಶದ ಕೂಡಿ ನಾಶ ಆಗ್ಬೇಕು ಅಂತ ಕೌಸಲ್ಯ ಅನ್ಕೊಂಡ್ಲಾ? ಅಮ್ಮ, ಡಾಕ್ಟರ್ ಹೇಳ್ತಿರೋದು ಸುಳ್ಳು ಅಂತ ಹೇಳಮ್ಮ. ಖಂಡಿತ ಸುಳ್ಳು ಬಾವ. ಅತ್ತೆ ನಮ್ಮಗೂ ಪ್ರಾಣನ ತೆಗೆಯೋದಕ್ಕೆ ಯಾಕೆ ನೋಡ್ತಾರೆ ಹೇಳಿ ಅತ್ತೆ? ಸತ್ಯ. ಡಾಕ್ಟರ್ ಹೇಳ್ತಿರೋದು 100ಕ್ಕೆ 100 ಸತ್ಯ. ನಿನ್ ಹೊಟ್ಟೆಲಿರೋ ಮಗುನ ತೆಗೆದ್ಬಿಡಿ ಅಂತ ನಾನೇ ಹೇಳಿದ್ದು. ಅಮ್ಮ, ನೀನು ನನ್ನ ಮಗುನ? ಆದ್ರೆ ಯಾಕೆ ಅತ್ತೆ? ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ಅಂತ ಕೇಳ್ತಾ ಇದೆಯಲ್ಲ ವೈದೇಹಿ. ಈ ಮನೆಗೆ ದೊಡ್ಡವರಾಗಿ ಈ ಮನೇನ ಕಾಪಾಡ್ಕೊಳ್ಳೋ ಅಂತ ಜವಾಬ್ದಾರಿ ಇರೋದ್ರಿಂದ ಅವ್ರು ಹೀಗ್ ಮಾಡಿದ್ದಾರೆ. ನಿನ್ ಹೊಟ್ಟೆಲಿರೋ ಮಗು ಹುಟ್ಟೋದ್ರೊಳಗೆ ನಮ್ಮೆಲ್ಲರೂ ಆಯಸ್ ಮುಗ್ದೋಗತ್ತೆ ಅನ್ನೋ ಭಯಕ್ಕೆ ಹೀಗ್ ಮಾಡಿದ್ದಾರೆ. ಕೊನೆಗೂ ಅತ್ತೆ ಸರಿಯಾದ ನಿರ್ಧಾರನೇ ತಗೊಂಡಿದ್ದಾರೆ. ನೀನು ಯಾಕೆ ಅಂತ ಕೇಳ್ತಿದ್ಯಲ್ಲ, ನೀವು ಸರಿಯಾಗಿ ಮಾಡಿದಿರತ್ತೆ. ಡಾಕ್ಟರ್ ಡ್ರಿಪ್ಸ್ ಹೋಗಿಲ್ಲ ಅಂತ ಹೇಳಿದ್ರಲ್ಲ, ಈಗ ಮತ್ತೆ ಕೊಡಿ ಅವಳಿಗೆ. ಅವಳ ಮಗು ಹುಟ್ಟಬಾರ್ದು. ಅತ್ತಿಗೆ ಸಾಕು. ಡಾಕ್ಟರ್ ದಯವಿಟ್ಟು ಹೋಗಿ. ಯಾಕಮ್ಮ ಮಾಡಿದೆ ಹೀಗೆ? ಯಾವ ತಾಯಿನೇ ಆದರೂ ತನ್ನ ಮಗ ತಂದೆ ಆಗ್ತಾನ? ಯಾವಾಗ ತನಗೆ ಮೊಮ್ಮಗು ಹುಟ್ಟುತ್ತೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ನೀನು ನೋಡಿದ್ರೆ ನಿನ್ನ ಮೊಮ್ಮಗುನೇ ಅಲ್ವಾ ಅದು? ನಿನಗೆ ಶತ್ರು ಹೋಗೋಯ್ತಾ? ಹೌದು ಕಣೋ, ಶತ್ರುನೇ. ನನ್ನ ಮಗನ್ನ ಬಲಿ ತಗೊಳ್ಳೋ ಅಂಥದ್ದು ನನ್ನ ಮಗನ್ ಮಗು ಆಗಿದ್ರು ಸರಿ, ನನಗ್ ಶತ್ರುನೇ.
ಕಣ್ಣೇ ಬಿಡದೇ ಇರೋ ಮಗುಗೋಸ್ಕರ ನೀವಿಬ್ರು ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ. ನಾನು ಹೊತ್ತು ಹೆತ್ತು ಬೆಳೆಸಿರೋ ನನ್ನ ಈ ಮಗನಿಗೆ ಏನಾದ್ರೂ ಆಗತ್ತೆ ಅಂದ್ರೆ ನಾನು ಹೇಗೆ ಸಹಿಸ್ಕೋಬೇಕು? ಯಾವ ತಾಯಿಗಾದ್ರೂ ಮಕ್ಕಳೇ ಕಣೋ ಮುಖ್ಯ, ಆಮೇಲೆ ಬೇರೆ ಎಲ್ಲ. ನೀನು ಹೀಗೆ ಯೋಚನೆ ಮಾಡ್ತಿ ಅನ್ಕೊಂಡಿರ್ಲಿಲ್ಲ ಅಮ್ಮ. ನನ್ನ ಮಗು ನನ್ನ ಪ್ರಾಣ ಅಂತ ಗೀತ ಯಾರೋ ಅರ್ಥ ಮಾಡ್ಕೊಳ್ದೆ ಏನೋ ಮಾತಾಡಿದ್ರೆ ನೀನ್ ಹೇಗಮ್ಮ ನಮ್ದೆ? ಕಣ್ಣು ಮುಂದೆ ಕಾಣಿಸ್ತಿರುವಾಗ ನಮ್ದೆ ಹೇಗೋ ಇರಕ್ಕಾಗತ್ತೆ ಹೇಳು? ಆವತ್ತು ಕೊರವಂಜಿ ಹೇಳಿದ್ಲು, ನಿನಗ್ ಹುಟ್ಟೋ ಮಗುವಿಂದಾಗಿ ಮನೇಲಿ ದೊಡ್ಡೋರ್ಗೆ ಪ್ರಾಣಾಪಾಯ ಇದೆ ಅಂತ. ಆವತ್ತೇ ನಾನು ಎಚ್ಚರಿಕೆಯಿಂದ ಇದ್ದಿದ್ರೆ ಇವತ್ತು ನಿಮ್ಮಪ್ಪ ನಮ್ಮಿಂದ ದೂರ ಆಗಿರ್ತಾ ಇರ್ಲಿಲ್ಲ. ಹೋಗ್ಲಿ, ಅಷ್ಟಕ್ಕೆ ಮುಗ್ದು ಹೋಗಿದ್ರೆ ಏನು ಆಗೋಯ್ತು ಅಂತ ಸುಮ್ಮನಾಗ್ಬೋದಾಗಿತ್ತು. ಆದ್ರೆ ಮತ್ತೆ ಅದೇ ಕೊರವಂಜಿ ಹೇಳ್ದಾಗೆ ಆ ಆಪತ್ತು ನಿನಗೆದ್ರಾಯ್ತು. ಯಾವುದೋ ಗೂಳಿ ನಿನ್ನ ಮೇಲೆ ದಾಳಿ ಮಾಡ್ತು. ಕೊನೆ ಕ್ಷಣದಲ್ಲಿ ದೇವ್ರ ದಯೆಯಿಂದ ಅಪಾಯ ತಪ್ತು. ಕಡೆಗೆ ನನ್ ಪ್ರಾಣಕ್ಕೂ ಆಪತ್ ಬಂದಿತ್ತಲ್ಲ ಅಕ್ಕ. ದೇವಾಂಶಿಕೆ ಅಲ್ಲ, ಆ ಮಗು ಏನಾದ್ರೂ ಹುಟ್ಟಿದ್ರೆ ಈ ಮನೇಲಿ ಯಾರ ಪ್ರಾಣಕ್ಕೂ ಗ್ಯಾರಂಟಿ ಇಲ್ಲ. ಒಂದ್ಸಲ ನಡೆದ್ರೆ ಆಕಸ್ಮಿಕ, ಮತ್ತೆ ಹಾಗೆ ನಡೆದ್ರೆ ಅನುಮಾನ. ಆದ್ರೆ ಪದೇ ಪದೇ ಹಾಗೆ ನಡೀತಾ ಇದ್ರೆ ಅದು ಅನಿಷ್ಟ ಕಂದ. ಕೆಲ ವೈದೇಹಿ ಹೊಟ್ಟಲಿರೋ ಮಗುನೇ ಕಾರಣ. ಕಣ್ಣಿಗಚ್ಚೋ ಕಾಡಿಗೆ ಕಣ್ಣುರಿಯೋಕ್ ಶುರುವಾದಾಗ ಅದನ್ನ ತೆಗೆದು ಬಿಡ್ತೀವಿ. ಹಾಗೆ ಅವಳು ಹೊಟ್ಟಲಿರೋ ಮಗು ಕುಟುಂಬಕ್ಕೆ ಅಪಾಯ ತರತೆ ಅಂದಾಗ ನೋಡ್ಕೊಂಡು ಹೇಗ್ ಸುಮ್ನಿರೋದು? ಅತ್ತೆ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನನ್ ಮಗು ಶಾಪ ಅಲ್ಲ ಅತ್ತೆ, ವರ. ನಿಮಗ್ ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗ್ತಾ ಇಲ್ಲ ವೈದೇಹಿ. ನಿನ್ನ ಮಗು ಪ್ರಭಾವದಿಂದ ಇನ್ನು ಎಷ್ಟು ಜನರ ಪ್ರಾಣ ಹೋಗತ್ತೋ ನೋಡೋಣ ಅನ್ಕೊಂಡಿದ್ಯಾ? ಅವಳಲ್ಲ ಅದ್ಕೆ. ನೀವೆಲ್ಲರೂ ಒಂದಾಗಿ ನನ್ನ ಮಗು ಪ್ರಾಣ ಹೋಗೋದನ್ನ ನೋಡ್ಬೇಕು ಅನ್ಕೊಂಡ್ರಿ. ಇಂದು ಈ ವಿಚಾರ ನಿನ್ಗೂ ಗೊತ್ತಿತ್ತಾ? ನೀನಾದ್ರೂ ಯಾಕೆ ಬೇಡ ಅಂತ ಹೇಳಲಿಲ್ಲ? ಏನು ಅಂತ ಹೇಳಿದೇವಾ, ಮಕ್ಕಳನ್ನ ಕಳ್ಕೊಂಡಿದ್ದೀನಿ, ಮೊಮ್ಮಕ್ಕಳನ್ನು ಕಳ್ಕೊಂಡು ಬದುಕಕ್ಕಾಗಲ್ಲ. ಏನಾಗಿದೆ ಇಂದು ನಿಮ್ಮೆಲ್ರಿಗೂ? ಯಾಕೆ ನೀವೆಲ್ಲ ಕ್ರೂರವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಕ್ರೂರವಾಗಿ ಯೋಚಿಸ್ತಾ ಇರೋದು ನಾವಲ್ಲ ದೇವಾಂಶ್, ನೀವು. ಎಲ್ರೂ ಕುಟುಂಬ ಚೆನ್ನಾಗಿರ್ಲಿ ಅಂತ ಯೋಚಿಸ್ತಾ ಇದ್ದೀವಿ, ಆದ್ರೆ ನೀವು ಮಾತ್ರ ನಿಮ್ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಇನ್ನು ಈ ವಿಷಯದ ಬಗ್ಗೆ ಯಾವ ಡಿಸ್ಕಷನ್ನು ಮಾಡೋಬೇಕಿಲ್ಲ. ಇಟ್ಸ್ ಅನ್ನೆಸೆಸರಿ. ಅವಳ ಹೊಟ್ಟೆಯಿಂದ ಅದನ್ನ ತೆಗೆಸ್ತೀರಾ ಇಲ್ಲ ಮನೆಯವ್ರಿಗೆಲ್ಲ ಒಂದೇ ಸಲ ನೀವಿಬ್ರು ಪಿಂಡ ಇಡ್ತೀರಾ? ಹೇಳಿ, ಏನ್ ಮಾಡ್ತೀರಾ ಅಂತ ಈಗ್ಲೇ ಗೊತ್ತಾಗ್ಬೇಕು. ಏನಕ್ಕ ಗೊತ್ತಾಗದು? ಇದೇ ಮಗು ನಿನ್ನ ಹೊಟ್ಟೆಲಿದ್ದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನೋವೇನು ಅಂತ. ಆದ್ರೂ ಮತ್ತೆ ನಿಮಗ್ ಹೇಳ್ತಾ ಇದ್ದೀನಿ, ನನ್ ಮಗು ಶಾಪ ಅಲ್ಲ, ವರ. ಇಷ್ಟರಲ್ಲೇ ಅದು ನಿಜ ಅಂತಾನು ನಿರೂಪಿಸ್ತೀನಿ. ಯಾವಾಗ ನಿರೂಪಿಸ್ತೀಯಮ್ಮ? ನಾವೆಲ್ಲರೂ ಹೋದ್ಮೇಲ?
ಆ ಮಗುಗೋಸ್ಕರ ನಾವ್ಯಾಕೆ ಸಾಯ್ಬೇಕು ಅತ್ತೆ? ಇಷ್ಟಕ್ಕೂ ಅವ್ರ ಜೊತೆ ನಮಗ್ ಸಂಬಂಧ ಇದ್ರೆ ತಾನೇ ಆ ಶಾಪ ನಮಗ್ ತಗ್ಲೋಕೆ. ನಿಮಗೆ ಮಗುನೇ ಮುಖ್ಯ, ನಾವ್ ಯಾರು ಬೇಡ ಅಂತ ಅನ್ಕೊಳ್ಳೋದಾದ್ರೆ ಹಾಗೆ ಅನ್ಕೊಳ್ಳಿ ದೇವಾಂಶ್. ಇವತ್ತಿಂದ ನಿಮಗೂ ಈ ಕುಟುಂಬಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ನೀವೇ ಹೇಳಿ ಅತ್ತೆ, ಸಂಬಂಧ ಉಳಿಸ್ಕೊಂಡು ಸಾವನ್ನ ಆಹ್ವಾನ ಮಾಡೋದಕ್ಕಿಂತ ಸಂಬಂಧ ಮುರ್ಕೊಳ್ಳೋದೇ ಒಳ್ಳೇದು. ಅವನಿಗೆ ಹೇಳಿ ಅತ್ತೆ. ಅತ್ತೆ ಅಳುನೇ ಎಲ್ಲದಕ್ಕೂ ಉತ್ತರ. ಈಗ ತಿಳ್ಕೊಳ್ಬೇಕಾಗಿರೋದು ನೀವಿಬ್ರು ದೇವಾಂಶ್. ನಿಮ್ಗೆ ಮಗು ಮುಖ್ಯನಾ ಅಥವಾ ಈ ಕುಟುಂಬದವ್ರು ಮುಖ್ಯನಾ? ಏನ್ ಮಾತಾಡ್ತಾ ಇದೆಯೋ ಅರ್ಥ ಆಗ್ತಿದ್ಯಾ? ಯಾರು ಬೇಕೋ ಡಿಸೈಡ್ ಮಾಡ್ಕೊ ಅಂತ ಹೇಗೆ ಹೇಳ್ತೀಯಾ? ಅವಶ್ಯಕತೆ ಬಿದ್ರೆ ಆ ಮಗುಗೋಸ್ಕರ ಪ್ರಾಣನೇ ಕೊಡು ಅಂತ ಹೇಳೋದು ಬಿಟ್ಟು ಪ್ರಾಣ ತೆಗಿ ಅಂತೀಯಾ? ನಿನಗೆ ಮನಸ್ಸಾಕ್ಷಿ ಇದೆಯಾ? ಅಂದ್ರೆ ಅತ್ತೆ ಮನಸ್ಸಿಲ್ಲ ಅಂತ ನೀವು ಹೇಳ್ತಾ ಇರೋದು? ಇದೆ, ಆದ್ರೆ ಆ ಮನಸ್ಸಿನಲ್ಲಿ ನೀವೇ ಭಯ ಹುಟ್ಟಿಸಿದ್ದೀರಾ. ನೀವೇನಾದ್ರೂ ಅನ್ಕೊಳ್ಳಿ, ಇವ್ರ ಮಗುಗೋಸ್ಕರ ಸಾಯೋದಕ್ಕೆ ಇಲ್ಲಿ ನಾವ್ಯಾರೂ ರೆಡಿ ಇಲ್ಲ. ನಿನ್ನ ನಿರ್ಧಾರ ಹೇಳು ದೇವಾಂಶ್. ನಮ್ಮ ನಿರ್ಧಾರ ಒಂದೇ ಅತ್ತಿಗೆ. ನಮ್ಮ ಮಗುನೇ ನಮ್ಮ ಪ್ರಾಣ. ಆ ಪ್ರಾಣ ಈ ಕುಟುಂಬದ ಭಾಗ. ಈ ಕುಟುಂಬದಲ್ಲಿ ಯಾರಿಗೂ ಏನು ಆಗೋಗ್ ಬಿಡಲ್ಲ. ಈ ಕುಟುಂಬದಿಂದ ದೂರ ಆಗಲ್ಲ ಅಂತ ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ. ಹಾಗಾಗಿ ಈ ಕುಟುಂಬನೂ ನಾನು ಬಿಟ್ಟು ಹೋಗಲ್ಲ, ನನ್ನ ಮಗುನೂ ದೂರ ಮಾಡ್ಕೊಳ್ಳಲ್ಲ. ಬಾವಾ, ಅವರಾದ್ರೆ ಯಾವಾಗಲೂ ನಮಗೆ ಕೆಟ್ಟದಾಗ್ಲಿ ಅಂತ ಬಯಸ್ತಿರ್ತಾರೆ. ಅದಕ್ಕೆ ಅವ್ರು ಹೀಗೆ ಯೋಚಿಸಿರ್ತಾರೆ ಅಂತ ಅನ್ಕೊಂಡೆ ನಾನು. ಆದರೆ ಅಮ್ಮನ ಬಗ್ಗೆ ನಾನು ಇರ್ತಾರೆ ಅನ್ಕೊಂಡೇ ಇರಲಿಲ್ಲ ವೈದೇಹಿ. ನನ್ನಿಂದ ನಂಬೋಕ್ಕಾಗ್ತಿಲ್ಲ. ಅತ್ತೆ ಯೋಚನೆ ಮಾಡ್ತಾ ಇರೋದು ತಪ್ಪೇ ಬಾವ. ಆದ್ರೆ ಅವ್ರ ಯೋಚನೆ ಹಿಂದೆ ಬೇರೆಯವ್ರ ಥರ ನಮ್ಮ ಮೇಲೆ ಅವ್ರಿಗೆ ದ್ವೇಷ ಇಲ್ಲ. ನಿನಗೇನಾಗುತ್ತೋ ಅನ್ನೋ ಭಯ ಅಷ್ಟೇ ಅವ್ರಿಗೆ. ಏನೇ ಆದ್ರೂ ಅಮ್ಮ ಅಮ್ಮನೇ ಅಲ್ವಾ ಬಾವ?